ಗುರುರಾಯರ ಎಲ್ಲ ಭಕ್ತರು ಕೂಡ ಕಾತರದಿಂದ ಕಾಯ್ತಾ ಇದ್ದಂತಹ ಒಂದು ಮೊಮೆಂಟ್ ಇವಾಗ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ನಲ್ಲಿ ಬಂದಿದೆ. ಅದೇನು ಅಂತ ಹೇಳಿದ್ರೆ ಬಾಲರಾಯರ ಆಗಮನ ಅಥವಾ ವೆಂಕಟನಾಥರ ಆಗಮನ. ಸೊ ಈಗಾಗಲೇ ಈ ಸೀರಿಯಲ್ನಲ್ಲಿ ಬಾಲರಾಯರ ಪಾತ್ರ ಆರಂಭವಾಗಿದ್ದು, ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ಬಾಲನಟನ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿನೇ ಬಾಲರಾಯರ ಆಗಮನಕ್ಕೆ ವೇಟ್ ಮಾಡ್ತಾ ಇದ್ದಂತಹ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ, ಹಾಗೇನೆ ಈ ಒಂದು ಪಾತ್ರಕ್ಕೋಸ್ಕರ ನೀವು ಎಷ್ಟು ವೇಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೆಂಕಟನಾಥ ಅಥವಾ ಬಾಲರಾಯರ ಪಾತ್ರ, ಈ ಒಂದು ಪಾತ್ರವನ್ನ ನಿರ್ವಹಿಸಿರುವಂತಹ ಬಾಲನಟನ ನಿಜವಾದ ಹೆಸರು ಅನುರಾಗ್ ಅನ್ನೋದಾಗಿದೆ. ಪೂರ್ತಿ ಹೆಸರು ಅನುರಾಗ್ ಪಾಟೀಲ್ ಅನ್ನೋದಾಗಿದ್ದು, ಇವರು ಡ್ರಾಮಾ ಜೂನಿಯರ್ ಅನುರಾಗ್ ಅಂತಾನೆ ಸಖತ್ ಪಾಪ್ಯುಲರ್. ಯಾಕೆ ಅಂತ ಹೇಳಿದ್ರೆ ಇವರು 2018ರಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರವಾದಂತಹ ಡ್ರಾಮಾ ಜೂನಿಯರ್ ಸೀಸನ್ 3 ನಲ್ಲಿ ಕಂಟೆಸ್ಟೆಂಟ್ ಆಗಿ ಕಾಣಿಸಿಕೊಂಡಿದ್ರು. ಅಲ್ಲಿಂದ ಇವರು ಡ್ರಾಮಾ ಜೂನಿಯರ್ ಅನುರಾಗ್ ಅಂತಾನೆ ಪಾಪ್ಯುಲಾರಿಟಿನ ಗಳಿಸ್ಕೊಂಡಿದ್ದಾರೆ. ಅನುರಾಗ್ ಅವರದ್ದು ಮೂಲತಃ ಬೆಳಗಾವಿಯ ಚಿಕ್ಕೋಡಿಯವರು ಇವರು. ಅಟ್ ಪ್ರೆಸೆಂಟ್ ಅಲ್ಲಿ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರ ತಂದೆಯ ಹೆಸರು ಸಂತೋಷ್ ಬಿ ಪಾಟೀಲ್ ಅನ್ನೋದಾಗಿದೆ. ಹಾಗೇನೆ ಇವರ ತಾಯಿಯ ಹೆಸರು ಕಲಾವತಿ ಗಂಗಾಧರಯ್ಯ ಅನ್ನೋದಾಗಿರುವಂತದ್ದು. ಇವರ ತಾಯಿಯ ಫೋಟೋನ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಹಾಗೇನೆ ಅನುರಾಗ್ ಅವರ ಚೈಲ್ಡ್ಹುಡ್ ನ ಕೆಲವೊಂದಿಷ್ಟು ಫೋಟೋಸ್ಗಳು ಕೂಡ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದಾವೆ. ಹಾಗಾದ್ರೆ ಅನುರಾಗ್ ಅವರ ಡೇಟ್ ಆಫ್ ಬರ್ತ್ ಏನು, ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ ಎಷ್ಟು ವರ್ಷ ವಯಸ್ಸು, ಸೊ ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಒಂದು ಮಾಹಿತಿಯನ್ನ ಕೂಡ ಕೊಡ್ತೀನಿ. ಇವರು ಜನಿಸಿದ್ದು 2012ರಲ್ಲಿ ನವೆಂಬರ್ 10 ಇವರ ಡೇಟ್ ಆಫ್ ಬರ್ತ್ ಆಗಿದೆ. ಸೊ ಹೀಗಾಗಿ ಅಟ್ ಪ್ರೆಸೆಂಟ್ ಅಲ್ಲಿ ಇವರಿಗೆ 13 ವರ್ಷ ನಡೀತಾ ಇರುವಂತದ್ದು. ಇವಾಗ ಅಕ್ಟೋಬರ್ ತಿಂಗಳು ನಡೀತಾ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ ಇವರಿಗೆ 13 ವರ್ಷ ಕಂಪ್ಲೀಟ್ ಕೂಡ ಆಗುತ್ತೆ. ಇನ್ನು ಇವರ ಎಜುಕೇಶನ್ ನೋಡೋದಾದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ 7ನೇ ತರಗತಿನಲ್ಲಿ ಸ್ಟಡಿ ಮಾಡ್ತಾ ಇರುವಂತಹ ಇವರು ಈಗಾಗಲೇ ಸಾಕಷ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದು, ನಟನೆಯ ಜೊತೆಗೇನೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೂಡ ಇವರು ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ನಂಬರ್ 1 ಸೀರಿಯಲ್ ಆಗಿದ್ದಂತಹ ಜೊತೆಯಲ್ಲಿ ಸೀರಿಯಲ್, ಈ ಸೀರಿಯಲ್ ನಲ್ಲಿ ಇವರು ನಟನೆನ ಮಾಡಿದ್ದಾರೆ. ಯಾವ ಪಾತ್ರ ಇರಬಹುದು ಗೆಸ್ ಮಾಡಿ ನೋಡೋಣ. ಆರ್ಯವರ್ಧನ್ ಅವರ ಬಾಲ್ಯದ ಪಾತ್ರ ಅಥವಾ ಬಾಲ್ಯ ಆರ್ಯವರ್ಧನನ ಪಾತ್ರವನ್ನ ಅನುರಾಗ್ ಪಾಟೀಲ್ ಅವರು ನಿರ್ವಹಿಸಿದ್ರು. ಹಾಗೇನೆ ಈ ಒಂದು ಪಾತ್ರ ಸ್ವಲ್ಪ ಇತ್ತು, ಅಂದ್ರೆ ಚಿಕ್ಕ ಪಾತ್ರವಾಗಿದ್ರು ಕೂಡ ಇವರ ಅದ್ಭುತ ನಟನೆಯಿಂದ ಎಲ್ಲರ ಮನವನ್ನ ಕೂಡ ಇವರು ಗೆದ್ದಿದ್ರು. ಸೊ ಹೀಗಾಗಿನೇ ಜಿ ಕನ್ನಡದ ಮತ್ತೊಂದು ಕಾರ್ಯಕ್ರಮದಲ್ಲೂ ಕೂಡ ಇವರು ಕಾಣಿಸಿಕೊಳ್ತಾರೆ. ಹಿಟ್ಲರ್ ಕಲ್ಯಾಣ, ಈ ಒಂದು ಸೀರಿಯಲ್ ನವರು ಗಣೇಶ ಹಬ್ಬದ ಪ್ರಯುಕ್ತವಾಗಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮಾಡಿದ್ರು. ಆ ಕಾರ್ಯಕ್ರಮದಲ್ಲೂ ಕೂಡ ಅನುರಾಗ್ ಅವರು ಕಾಣಿಸಿಕೊಂಡಿದ್ರು. ಹಾಗೆಯೇ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ರು. ಸೊ ಹೀಗಾಗಿ ಅವರು ತಮಗೆ ನಟನೆ, ವಾಯ್ಸ್ ಓವರ್ ಜೊತೆಗೆ ಡಾನ್ಸ್ ಕೂಡ ಚೆನ್ನಾಗಿ ಬರತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬಹುದು. ಇದಾದ ನಂತರ ಲಾಕ್ ಡೌನ್ ಸಮಯದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದಂತಹ ಮಹಾನಾಯಕ ಡಾಕ್ಟರ್ ಅಂಬೇಡ್ಕರ್ ಅನ್ನುವಂತಹ ಸೀರಿಯಲ್ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಡಬ್ ಆಗಿತ್ತು. ಹಾಗೇನೆ ಅಪಾರವಾದಂತಹ ಜನಪ್ರಿಯತೆಯನ್ನ ಕೂಡ ಗಳಿಸಿಕೊಂಡಿತ್ತು. ಆ ಸೀರಿಯಲ್ ನಲ್ಲಿ ಬಾಲ ಅಂಬೇಡ್ಕರ್ ಅಥವಾ ಭೀಮರಾವ್ ಈ ಒಂದು ಪಾತ್ರಕ್ಕೆ ಧ್ವನಿಯಾಗಿದ್ದು ಕೂಡ ಇದೇ ಅನುರಾಗ್ ಅವರು. ಭೀಮರಾವ್ ಪಾತ್ರಕ್ಕೆ ಧ್ವನಿಯಾಗಿ ಅಂದ್ರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೆಲಸವನ್ನ ಮಾಡಿ ಅಪಾರ ಜನಪ್ರಿಯತೆಯನ್ನ ಕೂಡ ಗಳಿಸ್ಕೊಂಡ್ರು. ಈ ಒಂದು ಧ್ವನಿಯನ್ನ ತುಂಬಾ ಜನ ಸಾಕಷ್ಟು ಇಷ್ಟಪಟ್ರು ಅಂತಾನೆ ಹೇಳ್ಬಹುದು. ಹೀಗಾಗಿ ಇವರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ ನಂತರ. ಅದು ಮಲಯಾಳಂನ ಸೂಪರ್ ಮೂವಿ. ಈ ಒಂದು ಮೂವಿಯ ಹೆಸರು ಮನ್ನಲ್ ಮುರಳಿ ಅನ್ನೋದಾಗಿತ್ತು. ಈ ಒಂದು ಸಿನಿಮಾ ಕೂಡ ಕನ್ನಡಕ್ಕೆ ಡಬ್ ಮಾಡಿದ್ರು. ಆ ಸಿನಿಮಾದಲ್ಲಿ ಕೂಡ ಲೀಡ್ ಕ್ಯಾರೆಕ್ಟರ್ ನ ಹುಡುಗನಿಗೆ ಧ್ವನಿ ಕೊಟ್ಟಿದ್ದು ಅನುರಾಗ್ ಅವರೇನೆ. ಇದಾದ ನಂತರ 2020ರಲ್ಲಿ ಲೆಜೆಂಡರಿ ವಿಜಯ್ ಶಂಕರೇಶ್ವರ ಸರ್ ಇವರ ಒಂದು ಬಯೋಪಿಕ್ ಆಗಿರುವಂತಹ ವಿಜಯಾನಂದ ಅನ್ನುವಂತಹ ಫಿಲಂ ನಲ್ಲಿ ಬಾಲ ವಿಜಯ್ ಆಗಿ ಇವರು ಕಾಣಿಸಿಕೊಂಡಿದ್ರು, ಅಂದ್ರೆ ಅನುರಾಗ್ ಅವರು ಕಾಣಿಸಿಕೊಂಡಿದ್ರು. ಮತ್ತೆ ಅದೇ ವರ್ಷ ಕನ್ನಡದ ಮತ್ತೊಂದು ಥ್ರಿಲ್ಲರ್ ಮೂವಿ ಆಗಿರುವಂತಹ ಫ್ಯಾಂಟಸಿ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ನಟನೆನ ಮಾಡಿದ್ದಾರೆ. ಅದಾದ ನಂತರ ಮತ್ತೆ ಸೀರಿಯಲ್ಗೆ ಬರ್ತಾರೆ. ಸ್ಕಂದ ಅನ್ನುವಂತಹ ಒಂದು ರೋಲ್ ಸಿಗುತ್ತೆ ಇವರಿಗೆ, ಭೂಮಿಗೆ ಬಂದ ಭಗವಂತ ಅನ್ನುವಂತಹ ಸೀರಿಯಲ್ ನಲ್ಲಿ. ಇದರ ಜೊತೆಗೆ ಶ್ರೀನಿ ಅನ್ನುವಂತಹ ಪಾತ್ರವನ್ನ ನಿರ್ವಹಿಸಿದ್ರು ದಾಸಪುರಂದರ ಅನ್ನುವಂತಹ ಸೀರಿಯಲ್ ನಲ್ಲಿ. ದಾಸಪುರಂದರ ಅನ್ನುವಂತಹ ಸೀರಿಯಲ್ ಕೂಡ ಸಾಕಷ್ಟು ಪಾಪ್ಯುಲರ್ ಆಗಿತ್ತು. ಈ ಸೀರಿಯಲ್ ನಲ್ಲಿ ಇವರ ಶ್ರೀನಿ ಅನ್ನುವಂತಹ ಪಾತ್ರಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಹುಟ್ಕೊಂಡಿದ್ರು ಅಂತಾನೆ ಹೇಳಬಹುದು. ಇನ್ನು ಇದಾದ ನಂತರ 2025ರಲ್ಲಿ ವೃತ್ತ ಅನ್ನುವಂತಹ ಮತ್ತೊಂದು ಸಿನಿಮಾದಲ್ಲೂ ಕೂಡ ನಟನೆನ ಮಾಡಿದ್ದಾರೆ. ಇದರ ಜೊತೆಗೇನೆ
ಮೇ 1 ಅನ್ನುವಂತಹ ಫಿಲ್ಮ್ ಅಲ್ಲೂ ಕೂಡ ಇವರು ನಟನೆನ ಮಾಡಿದ್ದು. ಈ ಒಂದು ಸಿನಿಮಾದಲ್ಲಿ ಇವರು ಜೈರಾಮ್ ಕಾರ್ತಿಕ್, ಜೆಕೆ ಅವರ ಜೊತೆ ನಟನೆನ ಮಾಡಿದ್ದಾರೆ. ಇದಾದ ನಂತರ ಇವಾಗ ಮತ್ತೆ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂತಹ ಸೀರಿಯಲ್‌ನ ಮೂಲಕ ಕಿರುತೆರೆಗೆ ರೀ ಎಂಟ್ರಿಯನ್ನ ಕೊಟ್ಟಿರುವಂತಹ ಡ್ರಾಮಾ ಜೂನಿಯರ್ ಅನುರಾಗ್ ಅವರು ಈ ಒಂದು ಸೀರಿಯಲ್‌ನಲ್ಲಿ ಬಾಲರಾಯರಾಗಿ ವೆಂಕಟನಾಥನಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇವರ ನಟನೆ ಮೊದಲ ದಿನದಂದೇನೆ ತುಂಬಾ ಜನರಿಗೆ ಇಷ್ಟ ಆಗಿರುವಂತದ್ದು. ನಿಮ್ಮಲ್ಲೂ ಕೂಡ ಬಾಲರಾಯರ ನಟನೆ ಹೇಗನ್ನಿಸ್ತಾ ಇದೆ? ಅನುರಾಗ್ ಅವರು ಈ ಒಂದು ಪಾತ್ರವನ್ನ ಹೇಗೆ ನಿರ್ವಹಿಸ್ತಾ ಇದ್ದಾರೆ? ಇವರು ಈ ಒಂದು ಪಾತ್ರಕ್ಕೆ ಸೂಟ್ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಅಥವಾ ಬೇರೆ ಯಾರಾದರೂ ಬೇಕಿತ್ತಾ? ನಿಮ್ಮ ಒಪಿನಿಯನ್ ಅನ್ನ ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೇನೇ ಇನ್ನೇನಾದ್ರೂ ಪ್ರಶ್ನೆಗಳಿದ್ರು ಕೂಡ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಬಹುದು. ಇವ್ರ ಬಗ್ಗೆ ಇನ್ನೂ ಕೂಡ ಇನ್ಫಾರ್ಮೇಷನ್ ಸಿಕ್ಕರೆ ನಾನು ಅಪ್ಡೇಟ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಬ್ಬರ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ಕೊಡುವಂತಹ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಯಾರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಇಷ್ಟ ಇದೆ ಅದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್‌ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.